ಹಾಂ ಮತ್ತೆ ಸ್ಟೀಲ್ ಹಾಕ್ಬೇಕು. ಅದೆಲ್ಲಿ ಸೋರ್ತೈತೆ, ಹಾಂ ಎಲ್ಲಿ ಬೋಲ್ಡ್ ರೆಡ್ ಸೋರ್ತೈತೆ. ಹಾಂ ಇಂಜಿನ್ ಚೆನ್ನಾಗೈತಾ? ಇಂಜಿನ್ ಎಲ್ಲ ನಾನು ಹಾಂ? ಗಾಡಿ ಹೌದಾ? ಬಂದಿದ್ದವ್ರು ಆಕ್ಸಿಡೆಂಟ್ ಆಯ್ತು ಅಂತ ಮನೆಗೆ ಹೋಗಿದ್ದಾರೆ. ಆಗ್ಬಿಟ್ಟಿದೆ ಹಾಂ ವಿಡಿಯೋ. ಇದು ಗೇರ್ ಕೂಡ ಹೋಗಲ್ಲ ಅಣ್ಣ ಜಾಸ್ತಿ? ಚೆನ್ನಾಗಿ ಹೋದರೆ ಕಟ್ಟಾಗಿರುತ್ತೆ. ಕಟ್ಟಾಗುತ್ತೆ ಅಷ್ಟೇ. ಈ ಕಡೆ ಇದು ಇದು ಹಿಂಗೆ ಹಿಡ್ದೆ ಹಾಕ್ಬೇಕಣ್ಣ ಇದು? ಏನಿಲ್ಲ, ಇದು ಕೊಡುತ್ತೆ ಡಿಸ್ಕವರ್ ಹಿಡಿದು ಹಾಕ್ಬೇಕು. ಹೌದಾ? ನಾವು ಒಂದು ಸಾರಿ ಹಾಕಿದ್ದೆ, ಇಲ್ಲಾಂದ್ರೆ ಗೇರ್ ಹೊರ್ಟಾಗಲ್ಲ. ಆಯ್ತು. ಆಯಿಲ್ ಪಂಪ್ ತೋರಿಸು 445. ಬಾಕ್ಸ್ ಹಂಗೆ ಇರ್ತಾರೆ, ಬಿಲ್ ಹಾಕಿ ಬಂದಿದ್ದಾರೆ. ಆಯಿಲ್ ಪಂಪ್ ಕಂಪಲ್ಸರಿ ಆಗಲೇಬೇಕು. ಅಲ್ಲ, ಇದು ಹತ್ತತ್ರ ಒಂದು 2-2.5 ಲಕ್ಷ ಮೇಲೆ ಹೊಡುತ್ತೆ ಗಾಡಿ. 2.5 ಲಕ್ಷ ಮೇಲ್ಗಡೆ. ಹಾಂ, ಇದು 450 cc ಇದಣ್ಣ ಕನ್ವರ್ಟು? ಆಗಿ ಹಾಂ ಪಲ್ಸರು. ಅಣ್ಣ ಎಷ್ಟು cc ಕನ್ವರ್ಟ್ ಮಾಡ್ಬೋದಾ? ಇನ್ನೂ ಓವರ್ ಮಾಡಿದ್ರೆ ಅಷ್ಟೇ. ಇಂಜಿನ್ 3 ತಿಂಗಳು ಅಂದರೆ ಬೇಗ ಆಯಿಲ್ ಸರ್ಕ್ಯುಲೇಷನ್ ಆಗುತ್ತೆ. ಹಳೇದು ಹಾಕ್ರೆ ಆಗುತ್ತಲ್ಲ. ಹಾಂ ಹಳೇದು ಹಾಕಿದ್ರೆ ಸೀಸ್ ಆಗುತ್ತೆ. ಹಳೇದು ಹಾಕ್ಬೋದು ಸತಿ. ಈ ಗಾಡಿ ಎಷ್ಟು ಹೊಡೆಯುತ್ತೆ ಹೇಳು? 2.5 ಲಕ್ಷ ಮೇಲೆ ಹೊಡೆಯುತ್ತೆ. 2.5 ಲಕ್ಷ? ಹ್ಞೂ. ಒಂದು ಸಲ ಆಯಿಲ್ ಪಂಪ್ ಹಾಕಿಲ್ಲ. ಹಾಂ ಹಂಗೆ ಓನರ್ ಹಾಕ್ಬೋದು. ಕಂಪಲ್ಸರಿ ಏನೋ ಒಂದು ಆಗುತ್ತೆ. ಏನಾಗುತ್ತೆ? ಹಳೇದು ಆಯಿಲ್ ಪಂಪ್, ಹಳೇದು ಆಯಿಲ್ ಪಂಪ್ ಅಲ್ಲಿ ಸತ್ಯ ಡೋಲ್ ಬಸ್ ಅಲ್ಲ ಸತ್ಯ.